2006-12-2008 ಉದ್ಘಾಟನೆಗೊಂಡ ಮೀನು ಮಾರುಕಟ್ಟೆ. ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರೇ ಇದನ್ನು ಉದ್ಘಾಟನೆ ಮಾಡಿದ್ದು ನೀವು ಇದರಲ್ಲಿ ಕಾಣ್ಬೋದು. ಇಂದಿನ ಪರಿಸ್ಥಿತಿ ಹೇಗಿದೆ ಈ ಮೀನು ಮಾರುಕಟ್ಟೆದಂದರೆ, ಯಾವನ ಜೀವ ಬಲಿ ಪಡೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ಈ ಮೀನು ಮಾರುಕಟ್ಟೆ ಇದೆ. ನೋಡ್ಬೋದು, ವೀಕ್ಷಿಸ್ಬೋದು. ಇದು ಇಲ್ಲಿಂದ ಹಿಂಗೆ ಬಿರುಕ್ಬಿಟ್ಟಿದೆ ನೋಡಿ. ಹಾಗೆ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ನೋಡಿ. ಬಿರುಕು ಬಿಟ್ಟಂತಹ ಈ ಮೀನು ಮಾರುಕಟ್ಟೆಯಲ್ಲಿ ಇಲ್ಲಿನ ವ್ಯಾಪಾರಿಗಳ ಹಾಗೂ ಇಲ್ಲಿನ ಗ್ರಾಹಕರ ಮೇಲೆ ಬೀಳುವಂಥ ಸ್ಥಿತಿಯಲ್ಲಿ ಈ ಮೀನು ಮಾರುಕಟ್ಟೆ ಇದೆ. ನೋಡ್ಬೋದು, ಫೌಂಡೇಶನ್ ಅಷ್ಟು ಕಿತ್ತೋಗಿದೆ. ಯಾರ್ರೀ ಇದಕ್ಕೆ ಜವಾಬ್ದಾರಿ? ಯಾರ್ರೀ ಹೇಳಿ ನೋಡೋಣ. ನಗರಾಡಳಿತ, ಜಿಲ್ಲಾಡಳಿತ ಅತಿ ಶೀಘ್ರದಲ್ಲಿ ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ನಾವು ನಿಮಗೆ ಹೇಳ್ಕೊಳ್ಳೋದಿಷ್ಟೇ, ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಒಳ್ಳೊಳ್ಳೆ ಸುದ್ದಿಗಳನ್ನೇ ಹಾಕೋದು. ಯಾಕಂದರೆ ಜನತೆ ಪರವಾಗಿ, ಜನರ ಪರವಾಗಿ ಕೆಲಸ ಮಾಡಬೇಕು. ಶಾಸಕರು ಕೂಡ ಅಷ್ಟೇ, ಸ್ಥಳೀಯ ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲರೂ ಕೆಲಸ ಮಾಡಬೇಕು. ಸುಮ್ಮನೆ ಕೂತ್ಕೊಂಡಿರೋದಲ್ಲ. ಟ್ಯಾಕ್ಸ್ ವಸೂಲಿ ಮಾಡ್ತೀರಾ, ವಾಹನಗಳು ನಿಲ್ತವೆ, ಮನುಷ್ಯರು ಕೂಡ ಇರ್ತಾರೆ. ಜೀವ ಬಲಿ ತಕ್ಕೊಂಡ್ರೆ ಯಾರಿದ್ದಾರೆ ಹೊಣೆಗಾರರು? ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗೆ ಮುಂದೆ ನಾನು ತಗೊಂಡೋಗ್ತೀನಿ ಕ್ಯಾಮ್ರಾ. ನೀವು ಇಲ್ಲಿ ಕಾಣ್ಬೋದು, ಇದು ಹೊಸ ಮೀನು ಮಾರುಕಟ್ಟೆಗೆ ಅಂತಲೇ ಒಂದು ಜಾಗವನ್ನು ಮಾಡಿದರು ಶ್ರೀಯುತ ಕಾಗೋಡು ತಿಮ್ಮಪ್ಪನವರ ಕಾಲದಲ್ಲಿ. ಇಂದಿಗೂ ಇದು ಓಪನ್ ಆಗ್ತಾಯಿಲ್ಲ. ಯಾಕೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈ ಮೀನು ಮಾರ್ಕೆಟ್ ಓಪನ್ ಆದರೆ ತುಂಬ ಅನುಕೂಲ ಆಗುತ್ತೆ. ಇದು ಯಾರಿಗೋಸ್ಕರ ಮಾಡಿದವರು ದೇವರಿಗೆ ಗೊತ್ತು. ಎಲ್ಲ ಹಾಳು ಕೊಂಪೆ ಆಗಿ ಬೀಳ್ತಾ ಇದೆ. ಈ ಮೀನು ಮಾರ್ಕೆಟ್ ನೋಡ್ಬೋದು, ಇದು ಎಷ್ಟು ದೊಡ್ಡಕ್ಕಿದೆ ಅಂದರೆ ಮೀನು ಮಾರ್ಕೆಟ್ಟೆ ಜನರ ಉಪಯೋಗಕ್ಕೆ ಬರದೆ ಜನರ ಟ್ಯಾಕ್ಸ್ ದುಡ್ಡು ಹಾಳಾಗ್ತಿದೆ. ನೋಡ್ಬೋದು ಎಷ್ಟು ಇಂಟ್ರೆಸ್ಟೆಡ್ ಅಂದರೆ ತುಂಬ ಅದ್ಭುತವಾಗಿದೆ. ಭೂತ್ ಬಂಗ್ಲೆ ಆಗಿಬಿಟ್ಟಿದೆ ನೋಡಿ. ಎಲ್ಲ ಬಲೆಗಿಲೆ ಕಟ್ಟಿ ಪೇಂಟಿಂಗ್ ಬಂದು ಈಗನೇ ಎಲ್ಲದು ನೋಡಿ ಎಲ್ಲ ಡ್ಯಾಮೇಜ್ ಬಂದುಬಿಟ್ಟಿದೆ. ದಯವಿಟ್ಟು ಇತ್ತ ಕಡೆ ಗಮನ ಹರಿಸಿ ಜಿಲ್ಲಾಡಳಿತ ಹಾಗೂ ಸಾಗರ ನಗರಸಭೆಯವರು, ಸಾಗರದ ಶಾಸಕರಿಗೆ ತುಂಬ ಅಂದರೆ ನಮ್ಮ ಊರ ಅಭಿವೃದ್ಧಿ ಬಗ್ಗೆ ಅನುಕಂಪ ಇದೆ. ಹಾಗಾಗಿ ನಾನು ಈ ಒಂದು ಸುದ್ದಿನ ಮಾಡ್ತಾಯಿದ್ದೀನಿ. ನೋಡ್ಬೋದು, ಈ ಒಂದು ಇಷ್ಟು ದೊಡ್ಡ ಮೀನು ಮಾರುಕಟ್ಟೆ ಇವತ್ತು ಯಾವ ರೀತಿ ಆಗಿದೆ. ಈ ವಾಸನೆ, ಈ ಗಲೀಜಲ್ಲಿ ಒಂದು ವ್ಯಾಪಾರಸ್ಥರು ತಮ್ಮ ಬಹಳಷ್ಟು ದಿನಗಳಿಂದ ದಿನ ಕಳೀತಾ ಇದ್ದಾರೆ. ಈ ಹಿಂಭಾಗದಲ್ಲಿ ನೋಡ್ಬೋದು ನೀವು, ಫುಲ್ಲು ಸ್ಲ್ಯಾಬ್ ಎಲ್ಲ ಹಿಸ್ತು ಬೀಳ್ತಾ ಇದೆ. ಹಾಗಾಗಿ ದಯವಿಟ್ಟು ಸ್ಥಳೀಯ ಶಾಸಕರು ಗೋಪಾಲಕೃಷ್ಣ ಬೇಳೂರವರು ಇದರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿನ ಮೀನು ವ್ಯಾಪಾರಿಗಳಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶವಾಗಿದೆ. ಹಾಗಾಗಿ ಈ ಒಂದು ವಿಡಿಯೋ ಚಿತ್ರಣ ನೀವು ನೋಡ್ತೀರಾ, ವೀಕ್ಷಿಸ್ತೀರಾ ಅನ್ನೋದೇ ನನ್ನ ಹಂಬಲ. ಇಲ್ಲಾಂದರೆ ಹೀಗೆ ಬಿಡ್ತಾಯಿದ್ರೆ ಈ ಮಾರ್ಕೆಟು ಕೂಡ ಶಿಥಿಲಾವಸ್ಥೆ ತಲುಪತ್ತೆ. ಆದಷ್ಟು ಬೇಗ ಲೋಕಾರ್ಪಣೆಗೊಳಿಸಲಿ ಅನ್ನೋದೇ ನಮ್ಮ ಉದ್ದೇಶ. ಮೀನು ಮಾರುಕಟ್ಟೆ ವ್ಯವಸ್ಥೆ ನೋಡ್ಬೋದು. ವ್ಯವಸ್ಥೆ ನೋಡಿ, ಪಾಪ ಇಲ್ಲಿನ ವ್ಯಾಪಾರಿಗಳು ಬಹಳಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಹಾಗಾಗಿ ಆದಷ್ಟು ಬೇಗ ಸಾಗರದ ಮೀನು ಮಾರುಕಟ್ಟೆಗೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಮಳೆಗಾಲದಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಮಳೆಯಲ್ಲಿ ಸೋರತ್ತೆ ಹೊಡೆದು ಚೂರಾಗಿದೆ. ಯಾಕಂದರೆ 2008ರಲ್ಲಿ ಶಾಸಕರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರ ಕಾಲದಲ್ಲೇ ಇದು ಉದ್ಘಾಟನೆಗೊಂಡಿದ್ದು. ಈ ಹೊಸ ಮೀನು ಮಾರುಕಟ್ಟೆ ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ಅದು ಕೂಡ ಶಾಸಕ ಗೋಪಾಲಕೃಷ್ಣ ಬೇಳೂರವರ ಕೈಯಲ್ಲೇ ಆಗತ್ತೆ ಅನ್ನೋದು ನಮ್ಮ ನಂಬಿಕೆ. ಮೀನು ಮಾರುಕಟ್ಟೆ ನೋಡ್ಬೋದು, ಪಾಪ ಎಲ್ಲ ಟಾರ್ಪಲ್ ಹಾಕ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಹೆಗ್ಗಣಗಳ ಹಾವಳಿಯಿಂದ ಎಲ್ಲ ಕೊರೆದು ಗೋಡೆಗಳು ಬೀಳುವಂತಹ ಸ್ಥಿತಿಯಲ್ಲಿ ಮೀನು ಮಾರುಕಟ್ಟೆ ಇದೆ. ದಯವಿಟ್ಟು ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸುದ್ದಿಗೆ ವೀಕ್ಷಿಸಿ. ಹಾಗೆ ನಮ್ಮ ಸುದ್ದಿಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಯಾವುದೇ ವಿಡಿಯೋ ಮಾಡಿದರೂ ಅದಕ್ಕೆ ಸಕ್ಸಸ್ಫುಲ್ಲಾಗಿ ನೀವು ಆನ್ಸರ್ ಮಾಡಿದ್ದೀರಾ. ಆ ಕೆಲಸಗಳು ಆಗಿದೆ. ನೋಡ್ಬೋದು, ಎಲ್ಲ ಅಷ್ಟು ಹೋಗ್ಬಿಟ್ಟಿದೆ ಸ್ಲ್ಯಾಬ್ ಗಿಬೆಲ್ಲ. ದಯವಿಟ್ಟು ಯಾರ್ದು ಪ್ರಾಣ ಹೋಗತ್ತೋ ಗೊತ್ತಿಲ್ಲ, ಪ್ರಾಣ ಬೀಳೋಷ್ಟರೊಳಗೆ ಇದ್ರ
ಆದಷ್ಟು ಬೇಗ ಈ ಮಾರ್ಕೆಟ್ನ ನೆಲಸಮ ಮಾಡಿ ಹೊಸ ಫಿಶ್ ಮಾರ್ಕೆಟ್ಗೆ ಸ್ಥಳಾಂತರಗೊಳಿಸಿ ಅನ್ನೋದೇ ನಮ್ಮ ಉದ್ದೇಶ.